ಕೃಷ್ಣಾಷ್ಟಮಿಯ ಈ ದಿನ ಉಪವಾಸವನ್ನು ಚೆನ್ನಾಗಿ ಎಲ್ಲರೂ ಮಾಡಬೇಕು. ಇದೀಗ ಹೇಳಿದ ಹಾಗೆ ಬರೇ ಉಪವಾಸ ಅಂದರೆ ಹೋಗಿ ಮಲ್ಕೊಂಡ್ಬಿಡಬಾರ್ದು, ಮುಸುಕು ಹಾಕ್ಕೊಂಡು ದೇವರ ಸ್ಮರಣೆ ಮಾಡಬೇಕು. ಜೊತೆಗೆ ಕೆಲವು ಮಂತ್ರಗಳನ್ನು ಎಲ್ಲರೂ ಹೇಳಬೇಕು. ಸ್ನಾನ ಮಾಡಬೇಕು 3 ಹೊತ್ತು. ಸನ್ಯಾಸಿಗಳು ದಿವಸನೇ ಮಾಡಬೇಕು. ಉಳಿದವರು ಕೂಡ ಇವತ್ತು 3 ಹೊತ್ತು ಸ್ನಾನ ಮಾಡೋದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಸ್ನಾನ ಮಾಡೋ ಮುಂದೆ ಒಂಚೂರು ನೀರು ಕುಡಿಯೋದು ಅಂತ ತಿಳ್ಕೊಬೇಡ್ರಿ, ಬಾಯಿ ಮುಚ್ಕೊಂಡು ಸ್ನಾನ ಮಾಡಬೇಕು. ಆ 3 ಹೊತ್ತು ಸ್ನಾನ ಮಾಡುವಾಗ ಮಂತ್ರ ಹೇಳಬೇಕು. ಹೇಳಿ, ಈಗ ಒಂದು ಸಲ ಮಾಡಿ ಬಂದಿರಿ ಪಾಪ, ಇನ್ನು 2 ಸಲ ಹೇಳಬೇಕು. ಈಗ ಅಂದುಬಿಡ್ರಿ, ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಇದು ಸ್ನಾನ ಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡುವುದು ಯೋಗ. ಎಲ್ಲ ಸದ್ಗುಣಗಳ ಯೋಗವನ್ನು ನಮಗಾಗುವಂತೆ ಭಗವಂತ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮಾಡಬೇಕು. ಅಶಕ್ತರಾಗಿದ್ದರೆ ಈ ಮಂತ್ರ ಹೇಳಿ ನೀರಿನಿಂದ ಪ್ರೋಕ್ಷಣ ಆದರೂ ಮಾಡಿಕೊಡ್ರಿ, ಸ್ನಾನ ಮಾಡಲಿಕ್ಕಾಗದೇ ಇದ್ದರೆ ಇಲ್ಲ. ಆಮೇಲೆ ಕೃಷ್ಣನ ಪೂಜೆಯನ್ನು ಮಾಡಬೇಕು. ರಾಮದೇವರ ಸನ್ನಿಧಾನದಲ್ಲಿ ದರ್ಶನಕ್ಕೆ ಎಲ್ಲರೂ ಬರ್ರಿ, ಮನೆಯಲ್ಲಿ ಮಾಡಿಕೊಂಡು ಬರ್ರಿ. ಮಾಡುವಾಗ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಈ ಮಂತ್ರ ಹೇಳಿ ಕೃಷ್ಣನ ಪೂಜೆಯನ್ನು ಮಾಡಬೇಕು. ಉಳಿದ ಪೂಜಾ ವಿಧಾನ ನಿಮಗೆ ಪುರೋಹಿತರು ಮಾಡಿಸ್ತಾರೆ. ಅರ್ಘ್ಯ ಪ್ರದಾನದ ಮಂತ್ರಗಳನ್ನು ಅರ್ಘ್ಯ ಹೇಳುವಾಗ ಹೇಳ್ತಾರೆ. ಆಮೇಲೆ ರಾತ್ರಿ ಮಲ್ಕೋಬೇಕು. ಮಲಗುವಾಗ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ, ಈಗಲ್ಲ ರಾತ್ರಿ, ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ನಾಳೆ ಬೆಳಿಗ್ಗೆ ಇಲ್ಲ, ನಾಳೆ ಸಾಯಂಕಾಲ ಪಾರಣೆ ಇದೆ 5:37 ನಂತರ. ಆ ಸಂದರ್ಭದಲ್ಲಿ ಪಾರಣೆ ಮಾಡುವಾಗ ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಪಾರಣೆ ಮುಗಿದ ಮೇಲೆ ಹಿಂದಿನ ದಿವಸದ ಉಪವಾಸ, ಪೂಜಾ, ವಿಶ್ರಾಂತಿ ಪಡೆದದ್ದು, ಪಾರಣಿ ಮಾಡಿದ್ದು ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಬೇಕು. ಆಗ ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಈ ರೀತಿ ಕೃಷ್ಣಾಷ್ಟಮಿಯ ವ್ರತವನ್ನು ಎಲ್ಲರೂ ಆಚರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು.